टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಯೇ ಬಲಿಯಾಗಿದ್ದಾರೆ. ಗುರುತು ಪತ್ತೆಯಾಗದಂತೆ ಸುಟ್ಟು ಕರಕಲಾಗಿದ್ದ ಅವರ ಅಂತ್ಯಕ್ರಿಯೆ ಇವತ್ತು ನಡೆಯಲಿದೆ. ಇದರ ಜೊತೆಗೆ ವೈಮಾನಿಕ ದುರಂತಗಳಲ್ಲಿ ಮೃತಪಟ್ಟ ಹಲವು ನಾಯಕರ ಇತಿಹಾಸ ಕಣ್ಣ ಮುಂದೆ ಬಂದು ಹೋಗ್ತಿದೆ. ವಿಮಾನ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ಬಲಿ. ರಾಜ್ಕೋಟ್ನಲ್ಲಿ ಇಂದು ವಿಜಯ್ ರೂಪಾನಿ ಅಂತ್ಯಕ್ರಿಯೆ. ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತಪಟ್ಟಿದ್ದಾರೆ. ಅವರ ಅಂತ್ಯಕ್ರಿಯೆಯನ್ನು ಇವತ್ತು ರಾಜ್ಕೋಟ್ನಲ್ಲಿ ನೆರವೇರಿಸಲಾಗುತ್ತೆ. ಅಮೆರಿಕಾದಲ್ಲಿ ವಾಸಿಸ್ತಾ ಇರುವ ರೂಪಾನಿ ಅವರ ಪುತ್ರ ರಿಷಬ್ ರೂಪಾನಿ ಇವತ್ತು ಆಗಮಿಸ್ತಾ ಇದ್ದು ಅವರು ಬಂದ ಮೇಲೆ ಅಂತ್ಯಕ್ರಿಯೆ ನೆರವೇರಲಿದೆ. ಮಾಜಿ ಸಿಎಂ ನಿಧನಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ರೂಪಾನಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಇನ್ನು ರೂಪಾನಿ ಅವರ ದುರಂತ ಅಂತ್ಯದ ನಂತರ ಈ ಹಿಂದೆ ನಡೆದ ವೈಮಾನಿಕ ಅಪಘಾತಗಳ ಮೆಲುಕು ಜನರನ್ನ ಕಾಡ್ತಾ ಇದೆ. ವಿಐಪಿಗಳೇ ವೈಮಾನಿಕ ದುರಂತದಲ್ಲಿ ಬಲಿಯಾಗಿರುವ ಇತಿಹಾಸ ಮುನ್ನೆಲೆಗೆ ಬಂದಿದೆ. ಭಾರತದ ಅಣು ವಿಜ್ಞಾನಿ ಹೋಮಿ ಜಹಾಂಗೀರ್ ಬಾಬಾ ಇವರನ್ನ ಭಾರತದ ಪರಮಾಣು ತಂತ್ರಜ್ಞಾನದ ಪಿತಾಮಹ ಅಂತಲೇ ಕರೀತಾರೆ. 1966 ಜನವರಿ 24ರಂದು ಹೋಮಿ ಬಾಬಾ ವಿಮಾನ ಅಪಘಾತದಲ್ಲಿ ನಿಧನರಾಗಿದ್ರು. ಏರ್ ಇಂಡಿಯಾ ವಿಮಾನ 101 ಪತನವಾಗಿ ದುರಂತ ಸಂಭವಿಸಿತ್ತು. ಸ್ವಿಸ್ ಆಲ್ಪ್ಸ್ನ ಮಾಂಟ್ ಬ್ಲಾಕ್ನಲ್ಲಿ ವಿಮಾನ ಪತನವಾಗಿತ್ತು. ಸಂಜಯ್ ಗಾಂಧಿ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಪುತ್ರ. 1980ರ ಜೂನ್ 23ರಂದು ನಡೆದ ವಿಮಾನ ದುರಂತದಲ್ಲಿ ಸಂಜಯ್ ಗಾಂಧಿ ನಿಧನರಾಗಿದ್ರು. ದೆಹಲಿಯ ಫ್ಲೈಯಿಂಗ್ ಕ್ಲಬ್ ವಿಮಾನದಲ್ಲಿ ವೈಮಾನಿಕ ಸಾಹಸ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾಗ ವಿಮಾನವು ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಯಿತು. ಮಾಧವರಾವ್ ಸಿಂಧಿಯಾ ಹಿರಿಯ ಕಾಂಗ್ರೆಸ್ ನಾಯಕ, ಸ್ವತಃ ಮಾಜಿ ನಾಗರಿಕ ವಿಮಾನಯಾನ ಸಚಿವರಾಗಿದ್ದವರು. 2001 ಸೆಪ್ಟೆಂಬರ್ 30ರಂದು ಕಾನ್ಪುರದಲ್ಲಿ ರಾಜಕೀಯ ರ್ಯಾಲಿಗೆ ಹೋಗ್ತಾ ಇದ್ದಾಗ ವಿಮಾನ ಅಪಘಾತದಲ್ಲಿ ನಿಧನರಾದ್ರು. ಉತ್ತರ ಪ್ರದೇಶದ ಮಣಿಪುರ ಬಳಿ ಪ್ರತಿಕೂಲ ಹವಾಮಾನದಿಂದಾಗಿ 10 ಆಸನಗಳ ಖಾಸಗಿ ವಿಮಾನ ಅಪಘಾತಕ್ಕೀಡಾಗಿತ್ತು. ಜಿಎಂಸಿ ಬಾಲಯೋಗಿ ಆಗಿನ ಲೋಕಸಭಾ ಸ್ಪೀಕರ್ ಮತ್ತು ತೆಲುಗು ದೇಶಂ ಪಕ್ಷದ ನಾಯಕರಾಗಿದ್ದರು. 2002ರ ಮಾರ್ಚ್ 3ರಂದು ಖಾಸಗಿ ಹೆಲಿಕಾಪ್ಟರ್ ಪತನವಾಗಿ ಬಾಲಯೋಗಿ ಮೃತಪಟ್ಟಿದ್ದರು. ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಕೈಕಲೂರು ಬಳಿ ದುರಂತ ಸಂಭವಿಸಿತ್ತು. ಖ್ಯಾತ ಬಹುಭಾಷಾ ನಟಿ ಸೌಂದರ್ಯ 2004ರಲ್ಲಿ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಏಪ್ರಿಲ್ 17ರಂದು ಪ್ರಯಾಣಿಸ್ತಾ ಇದ್ದ ನಟಿ ಸೌಂದರ್ಯ ಬೆಂಗಳೂರಿನಿಂದ ಕರೀಂನಗರಕ್ಕೆ ತೆರಳೋದಕ್ಕೆ ಮುಂದಾಗಿದ್ರು. ಆದರೆ ಜಕ್ಕೂರು ವಿಮಾನ ನಿಲ್ದಾಣದಲ್ಲೇ ಮಿನಿ ವಿಮಾನ ಹಾರ್ತಾ ಇದ್ದಂತೆ ಪತನವಾಗಿತ್ತು. ವೈಎಸ್ ರಾಜಶೇಖರ ರೆಡ್ಡಿ ಆಂಧ್ರಪ್ರದೇಶದ ಆಗಿನ ಮುಖ್ಯಮಂತ್ರಿ ಆಗಿದ್ರು. 2009ರ ಸೆಪ್ಟೆಂಬರ್ 7ರಂದು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ರು. ಆಂಧ್ರಪ್ರದೇಶದ ನಲ್ಲಮಲ ಕಾಡಿನಲ್ಲಿ ಪತನವಾಗಿದ್ದ ಬೆಲ್ 430 ಹೆಲಿಕಾಪ್ಟರ್ ಹವಾಮಾನ ವೈಪರೀತ್ಯದಿಂದ ಹೆಲಿಕಾಪ್ಟರ್ ಪತನವಾಗಿತ್ತು. ಭಾರತದ 3 ಸೇನಾ ಪಡೆಗಳ ಮೊದಲ ಮುಖ್ಯಸ್ಥ ಸಿಡಿಎಸ್ ಬಿಪಿನ್ ರಾವತ್ 2021ರ ಡಿಸೆಂಬರ್ 8ರಂದು ನಡೆದಿದ್ದ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟಿದ್ರು. ತಮಿಳುನಾಡಿನ ಕೂನೂರು ಬಳಿ ಹೆಲಿಕಾಪ್ಟರ್ ಪತನವಾಗಿತ್ತು. ತಮ್ಮ ಪತ್ನಿ ಮತ್ತಿತರ 11 ಜನರೊಂದಿಗೆ ವೆಲ್ಲಿಂಗ್ಟನ್ಗೆ ತೆರಳುತ್ತಾ ಇದ್ದಾಗ ಈ ದುರಂತ ಸಂಭವಿಸಿತ್ತು. ಇದು ತೀರಾ ಇತ್ತೀಚೆಗೆ ನಡೆದಿರುವ ದುರಂತದಲ್ಲಿ ಮೃತಪಟ್ಟ ವಿಐಪಿ ಇದೀಗ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ವೈಮಾನಿಕ ಅಪಘಾತದಲ್ಲಿ ಬಲಿಯಾಗಿದ್ದಾರೆ. ಅನಿರೀಕ್ಷಿತ ದುರಂತಗಳಿಗೆ ಬಲಿಯಾದವರ ಸಾಲಿಗೆ ಸೇರಿದ್ದಾರೆ.
ಬ್ಯೂರೋ ರಿಪೋರ್ಟ್ ಟಿವಿ9.